ಎಸ್ ಸರ್, ಇನ್ನು ಈ ಮಟ್ಟಕ್ಕೆ ಬರಬೇಕು ಅಂತಂದರೆ ತುಂಬ ಈಸಿಯಾಗಿ ಬಂದಿರಲ್ಲ. ಸಾಕಷ್ಟು ಅವಮಾನಗಳನ್ನು ಅನುಭವಿಸಿರ್ತೀರಿ. ತುಂಬ ಜನ ನಿಮಗೆ ಕರೆದು ಏನೋ ಕೊಡ್ತೀವಿ ಅಂತ ಕರೆಸಿರ್ತಾರೆ. ಸೊ ಅಲ್ಲಿ ನಿಮಗೆ ಆದಂಥ ಅವಮಾನಗಳು ಯಾವ ಥರ ಅಂತ? ಮೇಡಮ್, ನನಗೆ ಯಾರು ಆ ಥರ ಕರ್ಸಲ್ಲ ಮೇಡಮ್. ನಾನು ಇದುವರೆಗೂ ಯಾರ ಹತ್ರನೂ ಹೋಗಲ್ಲವಲ್ಲ. ನಾನು ಯಾರ ಹತ್ರ ಮನೆ ಹತ್ರ ಹೋಗಿ ಇಸ್ಕೊಳೋದು, ಮನೆಗೆ ಬರ್ತೀನಿ ಮೇಡಮ್, ದಯವಿಟ್ಟು ಇಲ್ಲಿಗೆ ಬಂದು ಕೊಡಿ ಸರ್, ಇಲ್ಲಿಗೆ ಬಂದು ಅವ್ರ ಮುಂದೆನೇ ಕೊಡಿ ಸರ್. ನಾನಂತೂ ಬರಲ್ಲ ಸರ್, ಆ ಥರ ಎಲ್ಲ ಮನೆ ಅಂತ ಬಂದು ಕಲೆಕ್ಷನ್ ಮಾಡೋದು ನಂಗೆ ಅಭ್ಯಾಸ ಇಲ್ಲ ಸರ್, ಆ ಥರ ಮಾಡೋದು ಇಲ್ಲ ಸರ್. ನಿಮ್ಮ ಗಾಡಿ ಕಳಿಸಿ, ನಾನು ನಾನೇ ಕಳಿಸ್ಲಿ ಗಾಡಿನ, ನಂಗೆ ಅದೆಲ್ಲ ಇಲ್ಲ. ನನಗೇನು ಗೊತ್ತಾ ಮೈಂಡ್ ಸೆಟ್ಟು, ತುಂಬ ಜನ ಇದ್ದಾರೆ ಆಶ್ರಮದವ್ರು, ಮನೆ ಹತ್ರ ಒಂದು ಬಟ್ಟೆ ಕೊಡಿ, ಇದು ಕೊಡಿ, ರೇಷನ್ ಕೊಡಿ, ಇಲ್ಲ ಅಕ್ಕಿ ಕೊಡಿ, ಬೇಳೆ ಕೊಡಿ. ನಾನು ಇವತ್ತವರೆಗೂ ಒಂದು ತೋರಿಸಿ ಎಕ್ಸಾಂಪಲ್, ನಾನು ಇವತ್ತವರೆಗೂ ಎಲ್ಲೂ ಮನೆ ಹತ್ರ ಹೋಗಲ್ಲ, ಯಾರು ಕಲೆಕ್ಷನ್ನು ಮಾಡಲ್ಲ, ಯಾರು ಮನೆ ಬಾಗಿಲಿಗೆ ಹೋಗಲ್ಲ, ಏನೂ ಇಲ್ಲ. ಬಟ್ ನನ್ನ ಉದ್ದೇಶ ಇಷ್ಟೇ ಮೇಡಮ್, ಏನಂದರೆ ನೀವು ನಮ್ಗೆ ಹೆಲ್ಪ್ ಮಾಡಬೇಕು ಅಂತ ಮನಸ್ಸಿದ್ರೆ ಆ ದೇವ್ರು ತಿಪ್ಪುರ್ಲಾಗೋಡ್ರು ನಿಮ್ಮ ಕಡೆ ಹೆಲ್ಪ್ ಮಾಡಿಸ್ತಾರೆ. ಇಲ್ಲಿ ಶಾಪುರಿಂದ ಬರ್ತಾರೆ, ಬಿಜಾಪುರಿಂದ ಬರ್ತಾರೆ, ಕೋಲ್ಕತ್ತಾಯಿಂದ ಬರ್ತಾರೆ, ಮುಂಬೈಯಿಂದ ಬರ್ತಾರೆ. ಬರೀ ಫೇಸ್ಬುಕ್ ವೀಡಿಯೋ ನೋಡ್ಕೊಂಡು ಬಂದ್ಬಿಟ್ಟು ಡೈಲಿ ಫೇಸ್ಬುಕ್ ವೀಡಿಯೋ ದಿಕ್ಕಾತ, ನಂಗೆ ಹಿಂದಿ ಬರಲ್ಲ, ದಿಕ್ಕಾತ ತುಂಬ ನಮ್ಮಮ್ಮ ಬಹುತ್ ಬಡ ಫ್ಯಾನ್ ನಿಮಗೆ ಅದೆಲ್ಲ ಬರ್ತಾರೆ ಇಲ್ಲಿ. ಮತ್ತೆ ಲಾಸ್ಟ್ 2 months ಬ್ಯಾಕ್ ಇವ್ರು ಬಂದರು, ಬಲ್ಲೆ ಪಂಜಾಬೀಸ್ ಎಲ್ಲ ಬಂದಿದ್ರು, 2 ಸ್ಕಾರ್ಪಿಯೋ ಅದೆಲ್ಲ. ಅಂದ್ರೆ ಅವ್ರ ಮನೇಲಿ ಅವ್ರ ಅಮ್ಮ ಅವ್ರ ಅಜ್ಜಿ ನನ್ನ ಫ್ಯಾನ್ಸ್ ಅಂತೆ. ಅವ್ರಿಗೆ ಭಾಷೆ ಬರ್ದೇ ಇದ್ರು ನಾನು ಮಾಡೋ ಕೆಲಸನ ನೋಡ್ತಾರೆ, ಅಷ್ಟು ಫ್ಯಾನ್ಸ್ ಇದ್ದಾರೆ ಆ ಥರ. ಬಟ್ ನನಗೆ ಅವಮಾನ ಅಂದರೆ ಒಂದು ಅವಮಾನ ತುಂಬ ಅಂದರೆ ಹೇಳ್ತೀನಿ. ಅವಮಾನ ನೋಡಿ, ಇವಾಗ ನೀವು ನೋಡ್ತಿರ್ಬೋದು ಇಷ್ಟೆಲ್ಲ ಅವಾರ್ಡ್ ಬಂದಿದೆ ನನಗೆ. ಅವಾರ್ಡು ಎಷ್ಟೋ ಸ್ಟೇಜ್ ಮೇಲೆ ಸಾವಿರಾರು ಸ್ಟೇಜ್ ಹತ್ಬಿಟ್ಟಿದ್ದೀನಿ. ಸ್ಟಾರ್ಟಿಂಗು ಒಂದು ಸ್ಟೇಜ್ ಒಂದು ಕಡೆ ಒಂದು ಅವಮಾನ ಆಗಿತ್ತು. ನಾನು ನನ್ನ ಫ್ರೆಂಡ್ ಹೋದ್ವಿ ಗೆಸ್ಟಾಗಿ, ನನಗೆ ಕರೆದಿದ್ರು ಬನ್ನಿ ಸನ್ಮಾನ ಮಾಡ್ತೀವಿ ಅಂತ. ನನ್ನ ಫ್ರೆಂಡು ಹೋಗಿದ ತಕ್ಷಣ ನನ್ನ ಫ್ರೆಂಡ್ ಏನು ಮಾಡ್ದ, ಅವನಿಗೆ ಕರೆದ್ರು ಸ್ಟೇಜ್ ಮೇಲೆ, ಹೋಗಿ ಕೂತ್ಕೊಂಡ. ಆಮೇಲೆ ಇನ್ನೊಂದು ಕರೆದು ಮುಂದೆ ಒಂದು 15 ಜನ ಗೆಸ್ಟ್ ಕೂರಿಸ್ಬಿಟ್ರು. ನಾನು ಕಾರಣ ನಿಂತಿದ್ದೀನಿ, ನಿಂಗೆ ನೋಡ್ತಾ ಇದ್ದೀನಿ. ಅವತ್ತು ನನ್ನ ಫಸ್ಟ್ ಸ್ಟೇಜು ನಮ್ಮಮ್ಮ ನನ್ನ ವೈಫ್ನ ಜೊತೆಗೆ ಹಾಕೊಂಡು ನಾವು ಸ್ಟೇಜ್ ಮೇಲೆ ಕರೀತಾರೆ, ನನಗೆ ಸನ್ಮಾನ ಮಾಡ್ತಾರೆ ಅಂತ. ಆಂಕರ್ ನೋಡ್ತಿದ್ದಾನೆ, ಅವನು ಮುಖ್ಯಸ್ಥ ನೋಡ್ತಾ ಇಲ್ಲ, ನನ್ನ ನೋಡ್ತಿದ್ದಾರೆ, ಒಂದು ಮಾತು ಸ್ಟೇಜ್ ಮೇಲೆ ಕರೀತಾ ಇಲ್ಲ. ಕಾರಣ ಕೇಳಿದ್ರು. ಅಲ್ಲಿ ಬಂದಿರೋ ಅಷ್ಟು ಜನನು ಒಬ್ಬ 10,000 ಸ್ಪಾನ್ಸರ್ ಮಾಡೋನಂತೆ, 15,000 ಸ್ಪಾನ್ಸರ್ ಮಾಡೋನಂತೆ, ಒಬ್ಬ ಇನ್ನೂ 20,000 ಮಾಡೋನಂತೆ. ಅವರಿಗೆಲ್ಲ ಸ್ಪೆಷಲ್. ನಾನು 1 ರೂಪಾಯಿ ಕೊಟ್ಟಿಲ್ಲ, ನನಗೆ ದುಡ್ಡಿದ್ರೆ ಮಾತ್ರ. ಆ ಥರ ಹಿಂಗೆ ನೋಡಿದೆ. ನನ್ನ ಫ್ರೆಂಡು ನನ್ನ ಜೊತೆ ಬಂದವನು, ಅವನು ಒಂದು ಮಾತು ಅವ್ರು ಕರಿ ಅಂತ ಹೇಳ್ಬೇಕು, ಅವನು ಒಂಥರ ಆಡಿಟ್ರು ತೋರಿಸ್ಬಿಟ್ಟ. ನಂಬ್ತಿರ ಬಿಡ್ತಾರೆ, ನಮ್ಮ ನನ್ನ ಮುಖ ನೋಡ್ತಾರೆ, ನನ್ನ ಮುಖ ನೋಡ್ತಾರೆ, ನನಗೆ ನನ್ನ ಮುಖ ಫುಲ್ ಬೇಜಾರಾಗ್ಬಿಡ್ತು. ಎದ್ದೆ ಲಾಸ್ಟ್ ಸ್ವಲ್ಪ ನೋಡಿದೆ, ಇನ್ನೊಂದು ನೆಕ್ಸ್ಟ್ ಟೈಮಲ್ಲಿ ಕರಿಬೋದೇನೋ, ಇನ್ನೊಂದು ಅರ್ಧ ಗಂಟೆ ಕರಿಬೋದೇನೋ. 1 hour ವೆಯ್ಟ್ ಮಾಡಿದೆ, ಕರೀಲೇ ಇಲ್ಲ. ಎಲ್ಲ ಎದ್ದು ಹೊರಟಾಗ್ಬಿಟ್ರು, ಎಲ್ಲ ಹೋದ್ರು. ಎದ್ದು ಹೋಗ್ಬಿಟ್ಟು ಕಾರಾಗ ಕುತ್ಕೊಂಡು ಹತ್ಕೊಂಡೆ, ಫುಲ್ ಕಣ್ಣಂದಿರು ಹಿಂಗೆ ಹತ್ಕೊಂಡು. ನಮ್ಮಮ್ಮ ಹಿಂದೆ ಹಿಂಗಂತ ಸುಮ್ಮನೆ ಮಾಹಿತಿ ತಿಂದ್ರಮ್ಮ ಅಂದು ಹಿಂಗೆ ಹತ್ಕೊಂಡು ಸರಿ ಆಯಿತು ಅಂತ ಹೇಳ್ಬಿಟ್ಟು ಹೊರಟೆ. ಬಟ್ ಇವತ್ತು ಮೇಡಮ್ ಅದೆಷ್ಟು ಸನ್ಮಾನ ಮಾಡ್ಬಿಟ್ಟಾರೋ ಗೊತ್ತಿಲ್ಲ. ಎಷ್ಟು ಸ್ಟೇಜಿಗೆ ಬರಲ್ಲ ಅಂದ್ರೂ, ಅಣ್ಣ ನೀವು ಬಂದಿಲ್ಲ ಅಂದರೆ ದಯವಿಟ್ಟು ಅಣ್ಣ ಪರಾರಾಮಿ ಪ್ಲಾಫ್ ಆಗ್ಬಿಡುತ್ತಣ್ಣ, ನೀವೇ ಅಣ್ಣ ಮೇನ್ ಗೆಸ್ಟ್ ಅಂತ ಕರೀತಾರೆ, ರೈಟ್. ಬಟ್ ಒಂದು ಅಂದ್ಕೊಂಡೆ ಮೇಡಮ್, ಲೈಫಲ್ಲಿ ನಮಗೂ 2 ಕೈ 2 ಕಾಲು 2 ಕಣ್ಣು, ನಾವು ಮನುಷ್ಯರೇ, ಏನಾದ್ರು ಮಾಡೋಣ, ಟೈಮ್ ಕಾಯೋಣ ಅಂತ ಹೇಳ್ಬಿಟ್ಟು. ಬಟ್ ಇಲ್ಲಿ ಕುತ್ಕೋಬೇಕು ಒಂದು ಸ್ಟೇಜ್ ಮೇಲೆ ದುಡ್ಡಿರ್ಬೇಕಾ? ದುಡ್ಡು ಬೇಡ, ಒಳ್ಳೆ ಕೆಲಸ ಸಾಕಲ್ಲ ಅಂತ ಒಂದು ತಾಟ್ ಬಂತು. ಒಳ್ಳೆ ಕೆಲಸ ತಾನಾಗೆ ಎಲ್ಲದನ್ನು ಕರ್ಸುತ್ತೆ, ರೆಡಿ ಮಾಡೋಣ ರೈಟ್ ಅಂತ ಹೇಳ್ಬಿಟ್ಟು 15,000 ನಾನೇ ಕೊಡಲಿ ಸ್ಟೇಜ್ ಮೇಲೆ ಹತ್ತಕ್ಕೆ. ನಾನು 15,000 ರೂಪಾಯಲ್ಲಿ ಒಂದು 50 ಜನ ಊಟ ಹಾಕ್ತೀನಿ ಸಾಕು. ಹಂಗೆ ತಾಟ್ ತೊಗೊಂಡು ಹಿಂಗೆ ಬಂದು ಹಿಂಗಾಗಿ ಇಲ್ಲಿ ಬಂದು ಕೂತಿದ್ದೀನಿ. ಬಟ್ ಭಾಳ ಖುಷಿ ಇದೆ ಮೇಡಮ್, ನಮ್ಮ ಲೈಫಲ್ಲಿ ಯಾವತ್ತೂ ಹಿಂಗೆ ಅಂದ್ಕೊಂಡಿರಲಿಲ್ಲ. ಬಟ್ ನಿಜವಾಗ್ಲೂ ಜನ ಕೊಡೋ ಪ್ರೀತಿ ಇದೆಯಲ್ಲ ಮೇಡಮ್, ಹ್ಯಾಟ್ಸ್ ಆಫ್. ಒಂಥರ ಏನ್ರಿ ಅಂತೀನಿ, ಅದು ಹೇಳೋಕ್ಕಾಗಲ್ಲ ಮೇಡಮ್. ಟೋಲ್ಗೇಟ್ಗೆ ಹೋಗ್ತೀವಿ, ಟೋಲ್ಗೇಟ್ ಫ್ರೀ, ವಂಡರ್ಲಾ, ಫನ್ ವರ್ಲ್ಡ್, ರೆಸಾರ್ಟ್ಸ್, ಗೆಸ್ಟ್ ಹೌಸ್, ಎನಿಥಿಂಗ್, ಎಲ್ಲೋದ್ರು, ಹೋಟ್ಲಿಗೆ ಹೋಗಲಿ ಊಟ ಫ್ರೀ, ಎಲ್ಲ ಫ್ರೀ. ಅಣ್ಣ ನೀವು ಬಂದು ನಮ್ಮ ಪುಣ್ಯ, ಏನು ಬೇಕಾದ್ರೆ ತೊಗೊಳ್ಳೋಣ, ಕಾಸು ಮಾತ್ರ ಬೇಡ, ನಾನು ಬೇಕಾದ್ರೆ ಚಪ್ಪಲಿ ತೊಗೊಂಡು ನಂಗೆ ಇಲ್ಲಿ ಇಕ್ಬಿಡೋಣ, ಕಾಸು ಬೇಡ ಅಂತ್ರಿ. ಇದಕ್ಕಿಂತ ಪ್ರೀತಿ ಏನು ಬೇಕು ಮೇಡಮ್? ನಂಗೆ ಆಲ್ ಓವರ್ ಕರ್ನಾಟಕ ಎಲ್ಲ ಫ್ರೀ, ಒಂದು ಫ್ರೀ ಇಲ್ಲ ಅಷ್ಟೇ, ಡೀಸೆಲ್ ಮಾತ್ರ. ಡೀಸೆಲ್ ಒಂದು ಫ್ರೀ ಇದ್ದರೆ ನಂಗೆ ಇನ್ನೂ ಭಾಳ ಖುಷಿ ಆಗುತ್ತೆ. ದಯವಿಟ್ಟು ಎಲ್ಲ ಪೆಟ್ರೋಲ್ ಬ್ಯಾಂಕ್ಗಳಿಗೆ ಮನವಿ, ದಯವಿಟ್ಟು ಸಿಕ್ಕಾಗ ಡೀಸೆಲ್ ಫುಲ್ ಟ್ಯಾಂಕ್ ಮಾಡಿಸಿ. ಓಕೆ ಸರ್, ಈಗ ಖುಷಿ ವಿಷಯ ಒಂದು ಕಡೆ, ದುಃಖದ ವಿಷಯ ಏನಂತಂದರೆ, ನೀವು ತಂದೆ ತಾಯಿ ಬಗ್ಗೆ ಇಷ್ಟೊಂದು ಕನಸು ಕಟ್ಕೊಂಡಿದ್ದೀರಾ, ಅಷ್ಟೊಂದು ಪ್ರೀತಿ ಮಾಡ್ತೀರಾ. ಬಟ್ ಅಂತಹ ತಂದೆ ತಾಯಿಗಳಲ್ಲಿ ಯಾರಾದರೂ ಸತ್ತಂತಹ ದಿನ, ಬಹಳ ದುಃಖ ತಂದಂತಹ ದಿನ, ಆ ಕಹಿ ಘಟನೆಯನ್ನು ನೆನೆಸ್ಕೊಳ್ಳೋದಾದ್ರೆ? ಮೇಡಮ್ ಹೇಳಿದ್ನಲ್ಲ ನಿಮಗೆ, ಇಲ್ಲಿ ನನಗೆ ಹೆಂಗಾಗ್ಬಿಟ್ಟಿದ್ದೀನಿ, ಎಲ್ಲ ನಮ್ಮ ಅಜ್ಜಾಜಿ ಥರನೇ. ಇಲ್ಲಿ ಒಬ್ಬರು ಸತ್ತರು ನಮ್ಗೆ ಆಗಲ್ಲ, 3-4 ದಿನ ಊಟ ಸೇರಲ್ಲ, 1 ವಾರ ಫುಲ್ಲು
ಒಂಥರ ಬೇಜಾರು ಸೂತ್ಕ ಥರ ಇರುತ್ತೆ ಆ ಥರ. ಯಾಕಂದ್ರೆ ಅವ್ರ ಜೊತೆ ಆಟ ಆಡಿರ್ತೀವಿ, ಡ್ಯಾನ್ಸ್ ಮಾಡಿರ್ತೀವಿ, ಸಿಂಗಿಂಗ್ ಮಾಡಿರ್ತೀವಿ, ಮೇಕಪ್ ಮಾಡ್ಕೊಟ್ಟಿರ್ತಾರೆ, ಎಲ್ಲ ಆಗಿರುತ್ತೆ. ಬಟ್ ಒಂಥರ ಫ್ಯಾಮಿಲಿ ಥರ ಇಲ್ಲಿ ಈ ಥರ ಅವ್ನು ಬೇರೆ ಇವ್ನು ಬೇರೆ ಆ ಥರ ಎಲ್ಲ ಯಾವತ್ತೂ ಮಾಡಿಲ್ಲ ನಾವು. ಯಾಕಂದ್ರೆ ನಾನು ಇಲ್ಲೇ ಇರ್ತೀನಿ, ನೀವು ಹೋಗ್ಬಿಟ್ಟು ಯಾರಿಗಾರು ಏನು ಪ್ರಶ್ನೆ ಕೇಳಿ ಅವರೇ ಆನ್ಸರ್ ಮಾಡ್ತಾರೆ. ಬಟ್ ತುಂಬ ಮೇಡಮ್ ಅಂದರೆ ಪ್ರತಿಯೊಬ್ಬರು ಸತ್ತಾಗಲೂ ತುಂಬ ನೋವಾಗುತ್ತೆ. ಅದರಲ್ಲಿ ಕೆಲವರು ಅಂದರೆ ಸ್ವಲ್ಪ ಒಬ್ಬರು ಗಾಯತ್ರಮ್ಮ ಅಂತಿದ್ರು, ಅವ್ರು ನನ್ನ ಡ್ಯಾನ್ಸ್ ಜೊತೆ ಯಾವಾಗಲೂ ಡ್ಯಾನ್ಸ್ ಮಾಡೋರು. ಅವರು ಒಂಥರ ಸಕ್ಕ ಸಪೋರ್ಟಿವ್ ನಮಗೆ. ನಾನು ಇದನ್ನು ಮಾಡೋ ಇದನ್ನು ಬರ್ತೀನಿ, ಇವಾಗ ಯಾವ ಬಟ್ಟೆ ಹಾಕೋಬೇಕು, ಯಾವ್ದು ಲಿಪ್ಸ್ಟಿಕ್ ಹಚ್ಕೋಬೇಕು, ಈ ಥರ ಎಲ್ಲ ಇದ್ರು. ಆ ಥರ ಎಲ್ಲ. ಬಟ್ ಅವರು ಇದ್ದಕ್ಕಿದ್ದಾಗೆ ಬೆಳಿಗ್ಗೆ ಅಷ್ಟರಲ್ಲಿ ಇರಲಿಲ್ಲ. ಅವ್ರು ವಯಸ್ಸಾಗ್ಬಿಟ್ಟಿತ್ತು, ಒಂದು 82 ಏನೋ. ಬಟ್ ಅದು ತುಂಬ ನೋವಾಯಿತು. ಅವ್ರನ್ನ ದಫನ್ ಮಾಡಬೇಕು ಅನ್ನೋ ತುಂಬ ನೋವು ಪಟ್ಕೊಂಡು ಮಾಡಿದ್ದು. ಬಟ್ ಇವೆಲ್ಲ ದಫನ್ ಮಾಡಿ 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 ಹೆಂಗಾಗ್ಬಿಟ್ಟಿದೆ, ಮನಸ್ಸು ಒಂಥರ ಕಲ್ಲಾಗ್ಬಿಟ್ಟಿದೆ, ಫೀಲಿಂಗ್ಸೇ ಇಲ್ಲ ಆಗ್ಬಿಟ್ಟಿದೆ. ಹೌದ್ರಾ ಬಿಡಪ್ಪ ಆಯಿತು ಹೋಗೋಣ ಅಂತ. ಅದೇನೋ ಅಂತಾರೆ ಮೇಡಮ್, ನೀವು ಮ್ಯಾರಿಡಾ? ಓಕೆ ಓಕೆ. ಈಗ ನೀವೇನಾದರೂ ಒಂದು ಸ್ಮಶಾನ ಕಾಯೋನ್ನ ಲವ್ ಮಾಡಿದ್ರಿ ಅಂದ್ಕೊಳ್ಳಿ. ಸ್ಮಶಾನ ಕಾಯೋನ ಹತ್ರ ಹೋಗ್ಬಿಟ್ಟು ಐ ಲವ್ ಯು ಕಣೋ, ಸೋ ಮಚ್ ಕಣೋ, ಇಲ್ಲ ನಾನು ಸಾಯ್ತೀನಿ ಅಂತೇಳಿ ವಾಗಮಿ ಸಾಯ್ಕೋವಾಗಮಿ ಅಂತಾನೆ. ಯಾಕೆಂದ್ರೆ ಅವನು ದಿನಾ ಸ್ಮಶಾನ ಕಾಯ್ತೀವಿ, ದಿನಾ ಬಾಡಿಗಳು ನೋಡಿ ನೋಡಿ ಅವ್ನಿಗೆ ಅಭ್ಯಾಸ ಆಗ್ಬಿಟ್ಟಿರುತ್ತೆ, ಅವ್ನ ಫೀಲಿಂಗ್ಸೇ ಇರಲ್ಲ. ಸಾಯ್ಕೋ ಹೋಗು ಅಂತಾನೆ. ಅಂದ್ರೆ ಹಂಗೆ ನಮ್ಮ ಕತೆ ಹಂಗೆ ಆಗ್ಬಿಟ್ಟಿದೆ ಈಗ. ಇಷ್ಟು ನೋಡಿ 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 ಅಪ್ಪ ಎಷ್ಟು ಅಂತ ಹೇಳ್ತೀರಾ, ಎಷ್ಟು ಅಂತ ಕಣ್ಣಲ್ಲಿ ಬರುತ್ತೆ. ಕಲ್ಲು ಮಾಡ್ಕೊಂಡು ಕೂತಿರ್ತೀವ, ಬಿಡಪ್ಪ ಆಯ್ತು. ಬಟ್ ನಮ್ಮಲ್ಲಿ ನನ್ನ ಪುಣ್ಯ ನನಗೇನೋ ಗೊತ್ತಿಲ್ಲ, ನಮ್ಮಲ್ಲಿ ಒಂದು ಸಾವುಗಳು ಕಡಿಮೆ, ಸಾವೇ ಆಗಲ್ಲ. ಎಸ್ಪೆಷಲಿ ರೇರ್ ವರ್ಷಕ್ಕೊಂದು ಇಲ್ಲ ಒಂದು 6 ತಿಂಗಳಿಗೊಂದು ಆ ಥರ ಆಗುತ್ತೆ. ಅಷ್ಟು ಬೇಗ ಯಾರೂ ಇದಾಗಲ್ಲ. ಯಾಕಂದರೆ ನಿಮಗೆ ಇಲ್ಲಿ ಯಾರು ನೋಡಿ ಹಿಂಸೆ ಕೊಟ್ಟರೆ, ನೋವು ಕೊಟ್ಟರೆ, ಅವರಿಗೆ ಮನಸ್ಸಲ್ಲಿ ಅಂತೂ ನೋವಿದ್ರೆ ಬೇಗ ಸಾಯ್ತಾರೆ. ಅವ್ರಿಗೆ ಮಕ್ಳಿಗೆ ನೆನಪಾಗತ್ತೋ ಅವಕಾಶನೇ ಕೊಡಲ್ವಲ್ಲ. ಹಾಡು, ಡ್ಯಾನ್ಸು, ಸಿಂಗಿಂಗು ಈ ಥರ. ನೋಡಿ ಬಂದಿದ್ದೀರಾ, ಈ 4-4:30 5 ಗಂಟೆ ಎಲ್ಲ ಬರ್ತಾರೆ, ವಾಕಿಂಗ್ ಮಾಡ್ತಾರೆ, ಎಲ್ಲ ಡ್ಯಾನ್ಸ್ ಮಾಡ್ತಾರೆ, ಬಾಲ್ ಆಡ್ತಾರೆ, ವಾಲಿಬಾಲ್ ಆಡ್ತಾರೆ, ಮ್ಯಾಚ್ ಆಡ್ತಾರೆ, ಕ್ಯಾರಮ್ ಬೋರ್ಡ್ ಆಡ್ತಾರೆ, ಚೌಕಾಬಾರ ಆಡ್ತಾರೆ. ಅವ್ರ ಮೈಂಡ್ ಸೆಟ್ 8:30 ಹೊರಗಡೆ ಫುಲ್ ಲೈಟ್, ಹೊರಗಡೆ ಫುಲ್ ಇದೆಲ್ಲ ಹಾಕ್ತೀವಿ, ಆ ಲೈಟ್ಸ್ ಎಲ್ಲ ಫುಲ್. ಅವ್ರ ಮೈಂಡ್ ಸೆಟ್ಟೇ ಬೇರೆ ಇರುತ್ತೆ ಆ ಥರ. ಓಕೆ ಸರ್, ಈಗ ನಮಗೆ ಅಂದರೆ ಲೈಕ್ ನೀವು ಈ ಆಶ್ರಮವನ್ನು ಮುಂದಿನ ದಿನದಲ್ಲಿ ನಡೆಸಬೇಕು ಅಂತಂದರೆ ಯಾವ್ಯಾವ ರೀತಿಯಾದಂತಹ ಸಹಾಯವನ್ನು ಮಾಡಬಹುದು? ತುಂಬ ಜನ ಲೈಕ್ ಹೆಂಗೆ ಅಂತಂದರೆ ನೋಡೋಕೆ ಬೈ ಲುಕ್ ಅವ್ರಿಗೇನು ಚೆನ್ನಾಗಿದ್ದಾರೆ, ಅವ್ರಿಗೇನು ಲಕ್ಷಾಂತರ ರೂಪಾಯಿ ರೆವೆನ್ಯೂ ಇರುತ್ತೆ, ಹಂಗಿರುತ್ತೆ ಹಿಂಗಿರುತ್ತೆ, ಸೋರ್ಸ್ ಆಫ್ ಇನ್ಕಮ್ ಬೇರೆ ಇರುತ್ತೆ ಬಿಡು, ನಾವೇನು ಹೆಲ್ಪ್ ಮಾಡುವಂಥ ಮೈಂಡ್ಸೆಟ್ ಇಲ್ಲ ಅಂತ ತುಂಬ ಜನ ಅನ್ಕೊಳ್ತಿರ್ತಾರೆ. ಬಟ್ ಇಲ್ಲಿ ಈ ಆಶ್ರಮದಲ್ಲಿ ಅವರು ಎಷ್ಟು ಕಷ್ಟಪಡ್ತಿದ್ದಾರೆ ಅಂತ ಇಲ್ಲಿ ಬಂದು ನೋಡಿದವ್ರಿಗೆ ಮಾತ್ರನೇ ಗೊತ್ತಾಗುತ್ತೆ. ಸೊ ಅವರಿಗೆ ಆಸ್ತಿ ಮಾಡ್ಕೋಬೇಕು ಅಂತ ಮೈಂಡ್ಸೆಟ್ ಇದ್ದಿದ್ರೆ ಇದನ್ನೆಲ್ಲ ಮಾಡ್ತಾನೆ ಇರಲಿಲ್ಲ. ಬಟ್ ಒಬ್ರಿಗೆ ಒಳ್ಳೇದಾಗಬೇಕು ಅನ್ನುವಂತಹ ಒಂದು ಹೃದಯವಂತಿಕೆ ಇದೆಯಲ್ಲ, ಅದು ನಿಜಕ್ಕೂ ಕೂಡ ಎಲ್ರಿಗೂ ಬರೋದಿಲ್ಲ. ಎಸ್, ಇದ್ರ ಬಗ್ಗೆ ಹೇಳಲೇಬೇಕು. ನೀವು ಹೇಳಬೇಕು ಅಂತಂದರೆ ಈಗ ತುಂಬ ಜನ, ಈಗ ನೋಡಿದ್ವಿ ನಾವು 80ಕ್ಕಿಂತ ಹೆಚ್ಚು ಜನ ವಯಸ್ಸಾದಂಥವ್ರು ಇದ್ದಾರೆ. ಸೊ ಪ್ರತಿಯೊಬ್ಬರು ಕೂಡ ಅವ್ರ ಮುಖದಲ್ಲಿ ಒಂದು ಕಳೆ ಇದೆ. ಅಂದರೆ ಲೈಕ್ ನಾವು ವೃದ್ಧಾಶ್ರಮದಲ್ಲಿದ್ದೀವಿ, ಇಲ್ಲಿದ್ದೀವಿ, ಮಕ್ಕಳನ್ನ ಬಿಟ್ಟು ಬಂದಿದ್ದೀವಿ ಅನ್ನೋಂಥ ನೋವು ಇಲ್ಲವೇ ಇಲ್ಲ ಹೇಳಬೇಕು ಅಂತಂದರೆ. ಅದನ್ನೆಲ್ಲ ಹೆಂಗೆ ನೀವು ಮ್ಯಾನೇಜ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ? ಯಾಕಂತಂದರೆ ಒಬ್ಬ ಮಗನಾಗಿ ನಿಂತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಒಬ್ಬ ಅಳಿಯನಾಗಿ ನಿಂತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಅಂದರೆ ಆ ಸ್ಥಾನವನ್ನು ತುಂಬೋದಕ್ಕೆ ಸಾಧ್ಯನೇ ಇಲ್ಲ. ಬಟ್ ಎಲ್ಲವನ್ನ ಹೆಂಗೆ ನೀವು ಮ್ಯಾನೇಜ್ ಮಾಡ್ತಿದ್ದೀರಿ? ಇಲ್ಲ ಮೇಡಮ್, ಹೇಳಿದ್ನಲ್ಲ, ನಾನು ಒಂದೇ ಒಂದು ಮಾತು ಹೇಳ್ತೀನಿ ನೋಡಿ. ಈಗ ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮ ಇರ್ತಾರೆ, ಅವರಿಗೆ ಹೇಳೋಕ್ಕಾಗಲ್ಲ, ಕೂರಕ್ಕಾಗಲ್ಲ ಅನ್ಕೊಳ್ಳಿ, ನೀವೇನು ಮಾಡ್ತೀರಾ? ಸಾಕ್ತೀರ, ರೈಟ್? ನಾನು ಅಷ್ಟೇ. ನಾನು ಇವಾಗ ಒಂದು 80 ಜನ ಮೇಲೆ 80 ಜನ ನಾನು ನನ್ನ ಅಪ್ಪ ಅಮ್ಮ ಅನ್ಕೊಂಡ್ಬಿಟ್ಟಿದ್ದೀನಲ್ಲ, ಅದಕ್ಕೆ ನಾನು ಏನೋ ಕಷ್ಟನ ಸುಖನ ಮಾಡ್ತಾ ಹೋಗ್ತೀನಿ. ಬಟ್ ಏನು ಗೊತ್ತಾ ಮೇಡಮ್, ಇಲ್ಲಿ ನಮ್ಮ ಕತೆ ಹೇಳ್ತೀನಿ ಕೇಳಿ. ಈಗ ನಾನು ಒಂದು ಕೇಳ್ತೀನಿ ಮೇಡಮ್, ನಿಮ್ಮ ಹತ್ರ 1 ಕೋಟಿ ರೂಪಾಯಿ ಇದೆ ಅನ್ಕೊಳ್ಳಿ. 1 ಕೋಟಿ ರೂಪಾಯಿ ನೀವು ಎಷ್ಟು, ಒಂದು 100 ಜನನ ಎಷ್ಟು ದಿನ ಸಾಕ್ಬೋದು? ಗೊತ್ತಿಲ್ಲ ಸರ್. 1 ವಾರ, 10 ದಿನ, 1 ತಿಂಗಳು, 2 ತಿಂಗಳು, ಆಮೇಲೆ ಒಂದು 10 ಲಕ್ಷ ಖರ್ಚಾಗುತ್ತೆ, 20 ಲಕ್ಷ ಖರ್ಚು. ಅವಾಗ ಏನು ಮಾಡ್ತೀರೋ, ಇನ್ನು 80 ಲಕ್ಷ ಇದೆ, ನಾನು ಮನೆ ಕಟ್ಟಬೇಕು, ನನ್ನ ಫ್ಯಾಮಿಲಿಗೆ ನಾನು ಏನೋ ಮಾಡಬೇಕು, ನಾನೇನೋ ಮಾಡಬೇಕು, ಒಂದು ಕಾರ್ ತೊಗೋಬೇಕು, ನಾನೊಂದು ಬೈಕ್ ತೊಗೋಬೇಕು, ಅದರಲ್ಲೂ ಒಂದು 20-23 ಲಕ್ಷ ರೂಪಾಯಿನ ಸೇವ್ ಮಾಡಬೇಕು, ಮುಂದೆ ಯಾರಿಗೂ ಗೊತ್ತು ಏನಾಗುತ್ತೆ ಅಂತ ಥಿಂಕ್ ಮಾಡೋ ಕಾಲ ಇದು ಅಲ್ವಾ? ಕೋಟಿ ಇದ್ದವರೇ ಸಹಾಯ ಮಾಡ್ತಿಲ್ಲ, ಕೋಟಿ ಇದ್ದವರೇ ಯಾವ ನನ್ನ ಮಕ್ಳಿಗೂ ಸಾಕ್ತಾ ಇಲ್ಲ. ನಮ್ಮ ಹತ್ರ ಏನೂ ಇಲ್ಲ ಗುರು. ನಾನು ಇವತ್ತು ಹೇಳಿದ್ನಲ್ಲ ಮೇಡಮ್, ನಮ್ಮ ಸಂಪಾದನೆ ಮೇಡಮ್ ಯಾರೋ ಒಂದು ಮೂಟೆ ಅಕ್ಕಿ ಹಂಗೆ ಕೊಟ್ಬಿಟ್ಟು ಹೆಲ್ಪ್ ಮಾಡ್ಬೋದು. ನಾವು ದಿನ ಬೆಳಕರಿದ್ರೆ ಅಯ್ಯೋ ಇವ್ರು ಸಾಕ್ಬೇಕಲ್ಲ, ತಿಂಗಳಿಗೆ ಇಷ್ಟು ಲಕ್ಷ ಬೇಕು, ಏನು ಮಾಡೋದು, ಈ ಥರ ಮೇಡಮ್. ಏನೋ ಬಿಸ್ನೆಸ್ಸು ಎಲ್ಲ ಹೋಗ್ತೀವಿ ಒಂದು ಲೇಔಟ್ಗಳಲ್ಲಿ, ಸರ್ ನಮಸ್ಕಾರ ಸರ್, ಈ ಥರ ಇದಕ್ಕೆ ನಮಗೆ ಇಷ್ಟು ಅಂತ ಕೊಡ್ತೀವಿ ಅಮೌಂಟು, ನಂಗೆ ತಿಂಗಳಿಗೆ 2 ತಿಂಗಳಿಗೆ ನಂಗೆ ಇಷ್ಟು ಸೇರಿಸ್ಕೊಡಿ, ಇಲ್ಲೊಂದು 6 ತಿಂಗಳಿಗೆ ಸೇರಿಸ್ಕೊಡಿ, ನಮ್ಮ ಆಶ್ರಮ ನಡೆಸ್ತಾ ಇದ್ದೀವಿ, ಸ್ವಲ್ಪ ಹೆಲ್ಪ್ ಮಾಡಿ ಸರ್, ಈ ಥರ ಮಾತಾಡಿಕೊಂಡು ಅವ್ರ ಬಿಸ್ನೆಸ್ಸಲ್ಲಿ ನಾವು ಪಾರ್ಟ್ನರ್ ಆಗಿ
ಈ ಥರ ಏನೇನೋ ಮಾಡ್ತಾ ಇರ್ತೀನಿ ಮೇಡಮ್. ಬಟ್ ಅಡ್ದಾರಿ ಅಂತ ತಿಳಿದಿಲ್ಲ. ಬಟ್ ನಾನು ಇವತ್ತು ಹೇಳಿದ್ನಲ್ಲ ಮೇಡಮ್, ನಾನು ತುಂಬ ಜನ ಕೇಳ್ತಾರೆ, ನಾನು ತುಂಬ ಜನ ಫೋನ್ ಮಾಡ್ತಾರೆ, ಸರ್ ನೀವು ಡ್ಯಾನ್ಸ್ ಮಾಡ್ತೀರಾ, ಸಿಂಗಿಂಗ್ ಮಾಡ್ತೀರಾ, ಎಲ್ಲ ಮಾಡ್ತೀರಾ, ಅದು ಮಾಡಬೇಡಿ ಸಾರ್, ಮಾಡಬೇಡಿ, ಎಮೋಷ್ನಲ್ ವಿಡಿಯೋ ಹಾಕಿ ಸರ್, ಕಟಿಂಗ್ ಮಾಡಿ ಸರ್, ಇದು ಮಾಡಿ ಸರ್, ಅದು ಮಾಡಿ ಸರ್, ಕಾಲು ಹೊತ್ತಿ ಸರ್, ತಿನ್ಸಿ ಸರ್, ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ. ಓಕೆ, ನಾನು ಡ್ರಾಮಾ ಎಷ್ಟು ದಿನ ಅಂತ ಆಡೋಕ್ಕಾಗುತ್ತೆ? ಎಷ್ಟು ದಿನ ಆಡೋಕ್ಕಾಗಲ್ಲ ಮೇಡಮ್. ಯಾವ ಸತ್ಯ ಆಚೆ ಬಂದೇ ಬರುತ್ತೆ. ಈಗ ನಾನು ನಮ್ಮ ಆಶ್ರಮದಲ್ಲಿ ಎಷ್ಟೋ ಜನಕ್ಕೆ ಹೊಡೆದೆ ಬೈದೆ ಅಂದ್ಕೊಳ್ಳಿ, ಅಲ್ಲಲ್ಲ ವಿಡಿಯೋದಲ್ಲಿ ನನ್ನ ಜೀವ ಇವರು ಅಂತ ಹೇಳ್ದೆ ಅಂದ್ಕೊಳ್ಳಿ, ಯಾರೋ ಒಬ್ಬ 2-3 ಜನ ಎಸ್ಕೇಪ್ ಆಗ್ತಾರೆ ಆಶ್ರಮದಿಂದ, ಹೋಗಿ ಎಲ್ಲ ಹೇಳ್ತಾರೆ ನನ್ನ ಬಗ್ಗೆ, ಅಯ್ಯೋ ಸರಿ ಇಲ್ಲ ನನ್ನ ಮಗ, ಡಬ್ಬ ನನ್ನ ಮಗ, ನನ್ನ ಮಗ ಅಂತ, ರೈಟ್? ನಾನು ಅದಕ್ಕೆ ಹೇಳಿದೆ, ಇವತ್ತು ನಾನು ಹೇಳಿದ್ನಲ್ಲ, ನಾನು ಆಶ್ರಮ ಅಂದರೆ ನನ್ನ ಮೈಂಡ್ಸೆಟ್ ಇಷ್ಟೇ ಮೇಡಮ್. ಈಗ ನೋಡಿ, ರಾಜಕುಮಾರ ಸಿನಿಮಾ 100 ದಿನ ಓಡ್ತು. ಏನಕ್ಕೆ ಕೊಡ್ತು? ಒಳಗಡೆ ಅಪ್ಪು ಅವರು, ಆ ಒಳಗಡೆ ಇರೋ ವಯಸ್ಸಾದವರೆಲ್ಲ ಅವ್ರಿಗೆ ಡ್ಯಾನ್ಸ್ ಮಾಡಿಸ್ತಾರೆ, ಸಿಂಗಿಂಗ್ ಮಾಡಿಸ್ತಾರೆ, ಅವರಿಗೆ ಕೇರ ಮಾಡಿಸ್ತಾರೆ, ಎಲ್ಲ ಮಾಡ್ತಾರೆ. ಅವ್ರನ್ನ ಗೋವಾ ಕರ್ಕೊಂಡೋಗಿ ಎಣ್ಣೆ ಓಡಿಸ್ತಾರೆ, ಪಾರ್ಟಿ ಮಾಡಿಸ್ತಾರೆ, ಮತ್ತೆ ಕರ್ಕೊಂಡ್ಬರ್ತಾರೆ. ಅವಾಗ ಸೂಪರ್ ಪ್ರೀತ್ ಸರ್, ಸೂಪರ್. ಅದರಲ್ಲಿರೋ ಅನಂತ್ನಾಗು ಕೋಟ್ಯಾಧೀಶ್ವರರೇ, ಒಳಗಡೆ ಇರೋ ಎಲ್ಲರೂ ಕೋಟಿ ಗಟ್ಟಲೆ ಇರೋರೆ, ಎಲ್ಲರೂ ಗೊತ್ತು, ಕೋಟಿ ಎಲ್ಲ ಆಡ್ತಿರೋದು ಒಳಗಡೆ ಆ್ಯಕ್ಟಿಂಗ್ ಅಂತ ಗೊತ್ತು. ಅಂದ್ರೂ ಜನ ಅಯ್ಯೋ ಪಾಪ ಅಲ್ಲ ಅಂತ. ಆ್ಯಕ್ಟಿಂಗಿಗೆ ಅಷ್ಟು ಕಲೆ, ಅಷ್ಟಿಗೆ ವ್ಯಾಲ್ಯೂ ಕೊಡಬೇಕಂದ್ರೆ ನಾವು ರಿಯಾಲಿಟಿ ಮಾಡ್ತಾ ಇದ್ದೀವಿ. ನಾವು ಇಲ್ಲಿ ಯಾವುದು ಮೋಸ, ದಗ, ವಂಚನೆ ಮಾಡ್ತಾ ಇಲ್ಲ, ಯಾರಿಗೂ ಅನ್ಯಾಯ ಮಾಡ್ತಾ ಇಲ್ಲ, ಯಾರು ಕೋಟಿನೂ ಲೂಟಿ ಮಾಡಿಲ್ಲ, ಯಾರಿಗೂ ಅನ್ಯಾಯ ಮಾಡಿಲ್ಲ, ಯಾರ ಹತ್ರನೂ ಕೋಟಿ ಇಸ್ಕೊಂಡಿಲ್ಲ, ಯಾರ ಹತ್ರನೂ ಹೋಗ್ಬಿಟ್ಟು ದಯವಿಟ್ಟು ಹಣ ಅಂತ ಮಾಡಿಲ್ಲ. ಇಷ್ಟೆಲ್ಲ ಮಾಡೋದು ರಿಯಲಿಸ್ಟಿಕ್ ಆಗಿದ್ದೀರ ಅಷ್ಟೇ. ನೋಡಿ ಮೇಡಮ್, ಕಾಣಿಸ್ತು ನೋಡಿ, ಗುಂಡಿ ಮುಚ್ಕೊಂಡು ಇರ್ತೀವಿ ಅವೆಲ್ಲ. ನಾನು ಬೇಕಾದ್ರೆ ಅಯ್ಯೋ ನ್ಯೂಸ್ ಚಾನಲ್ ಬಂದು ಜುಬ್ಬ ಹಾಕ್ಕೊಂಡು ಅಮ್ಮ ಹಚ್ಕೊಂಡು, ನಮಸ್ಕಾರ ಮೇಡಮ್, ಚೆನ್ನಾಗಿದ್ದೀರಾ ಮೇಡಮ್, ಎಷ್ಟೊತ್ತು ಮೇಡಮ್ ಹಿಂಗೆ ಆಡ್ತೀನಿ ಡ್ರಾಮಾ. ನಾನು ದೊಡ್ಡ ವಿಷಯ ಅಲ್ಲ, ಹೇಳ್ಬೇಕು ಅಂದ್ರೆ ಎಸ್ಪೆಷಲಿ ಐ ಆಮ್ ಆ್ಯಕ್ಟರ್, ಬಟ್ ಹಿಂಗೆ ಆಡಬಲ್ಲೆ. ನಾನು ಹೆಂಗಿದ್ರೆ ಹಂಗೆ ತಗೊಂಡ್ಲಿ ಮೇಡಮ್. ಅದೇ ಬಿಟ್ಬಿಟ್ಟು ನಾನು ಇವಾಗ ನೀವು ಬಂದ್ರಿ ಅಂತ ಜನಗಳಿಗೋಸ್ಕರ ಡ್ರಾಮಾ ನಾವೇ ಆಡಬೇಕು. ನಾನು ಮಾಡೋ ಕೆಲಸ ಕರೆಕ್ಟ್ ಆಗಿದ್ರೆ ದೇವ್ರೆ ಹೆಂಗಾದ್ರೂ ನಿಮ್ಮಂಥವ್ರ ಸಹಾಯಗಳನ್ನ ಹೆಂಗಾರ ಬಂದು ಮಾಡಿಸ್ತಾನೆ. ಅದನ್ನು ನಾವು ಕಾಡಿ ಬೇಡಿ ಅದೆಲ್ಲ ಬೇಡ ಅಂತ ನನ್ನ ಉದ್ದೇಶ ಅಷ್ಟೆ.